ಹೇ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ನಾವು ಸಿಮ್ಸ್ ಪಾರ್ಕ್ಗೆ ಹೋಗಿದ್ವಿ, ಕುನ್ನೂರಲ್ಲಿರೋ ಸಿಮ್ಸ್ ಪಾರ್ಕ್ಗೆ. ಇವಾಗ ಅಲ್ಲಿಂದ ನೆಕ್ಸ್ಟ್ ನಾವು ಡಾಲ್ಫಿನ್ಸ್ ನೋಸ್ ಅನ್ನೋ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫಾಲ್ಸು ಇದೆ, ಅದ್ರ ಜೊತೆ ಸರೌಂಡಿಂಗ್ಸಲ್ಲಿ ಪೂರ್ತಿ ಬೆಟ್ಟ ಗುಡ್ಡ ಎಲ್ಲ ತುಂಬ ಚೆನ್ನಾಗಿದೆ ಅಂತೆ. ಆ ಫಾಲ್ಸ್ ಮೇನ್ಲಿ ಅಲ್ಲಿ, ಮತ್ತು ಡಾಲ್ಫಿನ್ಸ್ ನೋಸ್ ಥರ ಕಾಣಿಸುತ್ತಂತೆ ಅದು. ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಆನ್ ದ ವೇ ಇಲ್ಲಿ ಹೋಗುವಾಗ ನೋಡಿ, ಇಲ್ಲಿ ಟೀ ಎಸ್ಟೇಟಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಗಳು ತೆಗಿತಾಯಿದ್ರು, ಟೂರಿಸ್ಟ್ಗಳದ್ದು. ಅಂದರೆ ದುಡ್ಡು ಕೊಟ್ಟು ತಗೊಳ್ತಾರಲ್ವ, ಆ ಥರ ಫೋಟೋಸು. ಸೊ ನಾವು ಯಾಕೆ ತೊಗೊಳ್ಬಾರ್ದು ಅಂತ ಅಂದ್ಬಿಟ್ಟು ನಾವು ನಮ್ಮ ಕ್ಯಾಮ್ರಾದಲ್ಲೇ ಫೋಟೋಸ್ ತೊಗೊಂಡ್ವಿ. ಫೋಟೋಸ್ ತೊಗೊಂಡು ಅಲ್ಲಿಂದ ಪಾಸ್ ಆದ್ವಿ. ಆ್ಯಕ್ಚುಲಿ ಏನಾಯ್ತಂದರೆ, ಅಲ್ಲಿ ನಾವು ಫೋಟೋಸ್ ತೊಗೊಳ್ಳೋ ಟೈಮಲ್ಲಿ ಈ ಫೋಟೋಗ್ರಾಫರ್ಸ್ ಏನು ಮಾಡ್ತಾರೆ ಅಂದರೆ, ಅಲ್ಲಿ ಒಂದು ವೇ ಥರ ಮಾಡ್ಕೊಂಡಿರ್ತಾರೆ, ದಾರಿ ಮಾಡ್ಕೊಂಬಿಟ್ಟಿರ್ತಾರೆ. ಅದು ಟೀದು ಗಿಡಗಳೇನಿದೆ ಅದನ್ನೆಲ್ಲ ಕಿತ್ಬಿಟ್ಟು ಬರೀ ಮಣ್ಣಿನ ದಾರಿ ಮಾಡ್ಕೊತಾರಲ್ಲ, ಆ ಥರ. ನಾವು ಅಲ್ಲಿ ತುಂಬ ಕ್ರೌಡ್ ಇದೆ, ಜನ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಏನು ಮಾಡಿದ್ವಿ, ಸ್ವಲ್ಪ ಈ ಕಡೆ ಬಂದುಬಿಟ್ಟು, ಅಂದರೆ ಟೀ ಎಸ್ಟೇಟೇನೆ ಬಟ್ ಸ್ವಲ್ಪ ಈ ಕಡೆ ಬಂದುಬಿಟ್ಟು ಹೋದ್ವಿ. ನಮ್ಮ ಬ್ಯಾಡ್ ಲೆಕ್ಕಿಗೆ ಏನಾಯಿತು ಅಂದರೆ, ನನ್ನ ಮಕ್ಕಳು ಯಾರು ಶೂಸ್ ಹಾಕ್ಕೊಂಡಿರಲಿಲ್ಲ, ಸ್ಲಿಪ್ಪರ್ಸಲ್ಲೇ ಇದ್ದರು. ಅಲ್ಲಿ ಒದ್ದೆ ಇದ್ದಿದ್ದು, ಮತ್ತು ನೀವೇ ನೋಡ್ಬೋದು ಇಲ್ಲಿ ಎಷ್ಟು ಫಾಗ್ ಇದೆ ಅಂತ. ಫುಲ್ಲು ರೋಡೇ ಕಾಣಿಸಲ್ಲ, ಆ ಥರ ಫಾಗ್ ಇತ್ತು. ಬಟ್ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಆ ಥರ ಫಾಗ್ ಇತ್ತು. ಮತ್ತು ಚಳಿ ಮಳೆ ಬಂದು ಸ್ಟಾಪ್ ಆಗ್ತಾಯಿತ್ತು, ಆ ಥರ ಇತ್ತಲ್ಲ. ಸೊ ಹಾಗಾಗಿ ಏನಾಗೋಯಿತು, ಅವರು ಸ್ಲಿಪ್ಪರ್ಸ್ ಬೇರೆ ಹಾಕಿರಲಿಲ್ಲ, ಜಿಗಣೆ ಹತ್ಕೊಂಡ್ಬಿಡ್ತು ನನ್ನ ಮಗಳು ಕಾಲ ಮೇಲೆ. ನಾನು ಯೂಟ್ಯೂಬಲ್ಲೆಲ್ಲ ನೋಡಿದ್ದೆ, ಕೆಲವರು ಈ ಫಾರೆಸ್ಟಲ್ಲೆಲ್ಲ ಟ್ರೆಕ್ಕಿಂಗೆಲ್ಲ ಹೋದಾಗ ಅವ್ರ ಕಾಲ ಮೇಲೆ ಜಿಗಣೆ ಹತ್ಕೊಂಡ್ಬಿಡತ್ತೆ. ಸೊ ಅದಕ್ಕೆ ಫುಲ್ಲು ಶೂಸು ಸಾಕ್ಸ್ ಎಲ್ಲ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಕಾಲನ್ನ, ಸ್ಪೆಷಲಿ ಕಾಲಿನ ವಾಸನೆಗೆ ಬಂದ್ಬಿಡತ್ತೆ ಅಂತ. ಸೊ ನನ್ನ ಮಗಳು ಕಾಲ ಮೇಲೆ ಸಣ್ಣದಿತ್ತು, ಅದು ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು ಅದು ಜಿಗಣೆ ಅಂತ. ಇಮಿಡಿಯೇಟ್ ಒಂದು ಕಡ್ಡಿ ತೊಗೊಂಡು ತೆಗೆದುಬಿಟ್ಟೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಕಾಲ ಮೇಲೆಲ್ಲ ಹತ್ತಾಯಿತ್ತು. ಸೊ ಇಮಿಡಿಯೇಟ್ ನಾವು ಅರ್ಧಂಬರ್ಧ ಫೋಟೋ ತೊಗೊಂಡ್ಬಿಟ್ಟು ಅಲ್ಲಿಂದ ಬಂದುಬಿಟ್ವಿ. ಫುಲ್ಲು ಎದ್ರುಕೊಂಡ್ಬಿಟ್ಟಿದ್ರು ನನ್ನ ಮಕ್ಕಳೆಲ್ಲ. ಸೊ ನೋಡಿ, ಇಲ್ಲೇ ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ ಫುಲ್ಲು. ಸೊ ನಾನು ಮಕ್ಕಳು ಎದ್ರುಕೊಂಡಿದ್ರು ಅಂದ್ಬಿಟ್ಟು ನನ್ನ ಮಗನ್ನ ಎತ್ಕೊಂಡು ನಾನು ಫಾಸ್ಟಾಗಿ ಆ ಟೀ ಎಸ್ಟೇಟಿಂದ ಇಳಿಯೋಕ್ಕೆ ಹೋಗ್ಬಿಟ್ಟು ನನ್ನ ಕಾಲೆಲ್ಲ ಪರ್ಚ್ಕೊಂಡ್ಬಿಟ್ಟೆ. ಆ ಕಡ್ಡಿ ಇರುತ್ತಲ್ಲ ಗಿಡದ್ದು, ಅದೆಲ್ಲ ಇದಾಗೋಯ್ತು. ಸರಿ, ಅಲ್ಲಿಂದ ಹೊರಟ್ಬಿಟ್ಟು ಇಲ್ಲಿ ಅದೇ ಡಾಲ್ಫಿನ್ಸ್ ನೋಸ್ ನೋಡೋಣ ಅಂತ ಅಲ್ಲಿ ಆನ್ ದ ವೇ ಅದು ಟೀ ಅಂಗಡಿಗಳು ಸಿಗುತ್ತೆ ನೋಡಿ, ಟೀ ಪುಡಿ ಮಾರ್ತಾರಲ್ವ ಆ ಅಂಗಡಿಗಳು. ಅಲ್ಲಿ ಟೀ ಪುಡಿ ಎಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿದ್ವಿ. ಅವರು ಈ ಥರ ಅವ್ರದ್ದು ಶಾಪ್ ಮೇಲ್ಗಡೆನೇ ಟೆರೆಸ್ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಇಲ್ಲಿಂದನೂ ಲೊಕೇಶನ್ ನೋಡ್ಬೋದು ನೀವು, ಅದು ಡಾಲ್ಫಿನ್ಸ್ ನೋಸು, ಮತ್ತು ಇನ್ನೊಂದು ಯಾವುದೋ ಸ್ಲೀಪಿಂಗ್ ಲೇಡಿ ಅಂತೆ. ಅದು ಹೆಂಗೆ ಅಂದರೆ, ಸ್ಲೀಪಿಂಗ್ ಲೇಡಿ ಆ ಬೆಟ್ಟನೇ, ಬಟ್ ಮಲ್ಕೊಂಡಿರೋ ಒಂದು ಹೆಂಗಸು ಮಲ್ಕೊಂಡಿರೋ ಥರ ಕಾಣಿಸುತ್ತಂತೆ. ಸೊ ನಮ್ಮ ಟೆರೆಸಿಂದನೇ ಆ ವ್ಯೂ ಕಾಣಿಸುತ್ತೆ ಅಂತ ಅವ್ರು ಬಂದು ಮೇಲೆ ತೋರಿಸ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಆನ್ ದ ವೇ ಹೋಗುವಾಗ ಫಾಲ್ಸ್ ನೋಡಿದ್ವಿ, ಸಣ್ಣ ಫಾಲ್ಸು. ಆಮೇಲೆ ಇಲ್ಲಿ ಮಂಕಿಗಳು ಕೂತಿತ್ತು. ಸೊ ಅದಕ್ಕೆ ಮಂಕಿಗಳನ್ನ ನನ್ನ ಮಕ್ಳಿಗೆ ತೋರಿಸೋಣ ಅಂದ್ಬಿಟ್ಟು ತುಂಬ ಹತ್ರ ತೊಗೊಂಡೋಗಿ ನಿಲ್ಲಿಸಿದ್ರು ಕಾರ್ನ ನನ್ನ ಹಸ್ಬೆಂಡು. ಅದು ನೋಡಿ, ಅದು ನಾವೇನೋ ಕೊಡ್ತೀವಿ, ಅದು ಯೂಶ್ವಲಿ ಏನಾಗುತ್ತೆ ಅಂದರೆ, ಅಲ್ಲಿ ಬರೋ ಟೂರಿಸ್ಟ್ಗಳೆಲ್ಲ ಕೊಟ್ಟು ರೂಢಿ ಮಾಡಿಬಿಟ್ಟಿರ್ತಾರಲ್ವ. ಸೊ ಯಾವುದಾದ್ರೂ ಕಾರ್ ನಿಂತಿದ ತಕ್ಷಣ ಅದು ಎಕ್ಸ್ಪೆಕ್ಟ್ ಮಾಡ್ತಾ ಇರತ್ತೆ ಏನಾದ್ರು ಕೊಡ್ತಾರೆ ಅಂತ. ಸೊ ಅದಕ್ಕೆ ನೋಡ್ತಾನೇ ಇತ್ತು ನಮ್ಮನ್ನ. ಏನು ಗ್ಲಾಸ್ ಸುಮ್ಮನೆ ಹಿಂಗೆ ಓಪನ್ ಮಾಡಿದ ತಕ್ಷಣ ಹಿಂಗೆ ತಲೆ ಎತ್ತಿ ನೋಡೋದು, ಏನೋ ಎಗ್ರು ಬಿಡೋ ಥರ. ಇವರು ನನ್ನ ಮಕ್ಕಳಿಗೆಲ್ಲ ರೇಗಿಸ್ತಾ ಇದ್ರು, ಗ್ಲಾಸ್ ತೆಗೆದು ಹಿಂದೆಗಡೆ ಗ್ಲಾಸ್ ಸುಮ್ಮನೆ ಓಪನ್ ಮಾಡಿಬಿಡೋದು. ಅವ್ರು ಅದಕ್ಕೆ ಕಿರ್ಚ್ತಾ ಇದ್ರು ನನ್ನ ಮಕ್ಕಳು, ಎದ್ರುಕೊಂಡು ಬಂದ್ಬಿಡುತ್ತೆ ಕಾರ್ ಒಳಗಡೆ ಅಂತ. ಸೊ ಹಿಂಗೆ ತಮಾಷೆ ಮಾಡಿಸ್ತಾ ಇದ್ರು. ಕಾರ್ ಗ್ಲಾಸ್ ತೆಗೆದಿದ ತಕ್ಷಣ ಅದು ಹಿಂಗೆ ನೋಡುತ್ತೆ, ಎದ್ದು ನೋಡುತ್ತೆ. ನೋಡಿ ಹೆಂಗೆ ನೋಡ್ತಾ ಇದೆ ಅದು, ಎದ್ದು ನೋಡ್ತಾ ಇದೆ. ತಿರ್ಗಿ ಗ್ಲಾಸ್ ಕ್ಲೋಸ್ ಮಾಡಿದ ತಕ್ಷಣ ಕೂತ್ಕೊಳ್ಳೋದು, ಅದು ಹಂಗೆ ಮಾಡ್ತಾಯಿತ್ತು. ನಮ್ಮ ಹತ್ರ ಏನೂ ಕೊಡೋಕ್ಕಿರಲಿಲ್ಲ, ಚಾಕ್ಲೇಟ್ಸ್ ಮಾತ್ರ ಇತ್ತು. ಸೊ ಚಾಕ್ಲೇಟ್ ತಿನ್ನುತ್ತಾ ಇಲ್ವಾ ನೋಡೋಣ ಅಂದ್ಬಿಟ್ಟು ಚಾಕ್ಲೇಟ್ನ ನಾನು ಹೇಳ್ತಾ ಇದ್ದೆ, ಕೊಡಿ ನೋಡೋಣ ಚಾಕ್ಲೇಟ್ನ ಅಂತ. ಗ್ಲಾಸ್ ತೆಗೆದ್ಬಿಟ್ಟು ಚಾಕ್ಲೇಟ್ ಕೊಡೋಕ್ಕೆ ಹೋದರೆ ಇವರಿಬ್ಬರು ಕಿರ್ಚ್ತಾ ಇದ್ರು, ಓ ಅಂತ, ಕಾರ್ ಒಳಗೆ ಬಂದುಬಿಡತ್ತೆ ಅಂತ. ನೋಡಿ ಇವಾಗ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಆ ಗ್ಲಾಸ್ ತೆಗೆದ್ಬಿಟ್ಟು ನೋಡಿ ಅಲ್ಲಿ ಕೊಡ್ತಾ ಇದ್ದಾರೆ, ಚಿಕ್ಕದು ಬೇರೆ ಚಾಕ್ಲೇಟ್ ಅದು. ಸಡನ್ನಾಗಿ ಮುಚ್ಚಿಬಿಟ್ರು ಗ್ಲಾಸು. ನೋಡಿ ಅದು ಕ್ಯಾಚೇ ಹಿಡಿದ್ಬಿಡ್ತು, ಎಷ್ಟು ಚೆನ್ನಾಗಿ ಅದು ಒಳಗೆ ಬಂದುಬಿಡುತ್ತೆ ಅಂತ ಹಿಂಗೆ ಬಿಟ್ಟರು ಅದನ್ನು, ಅದು ಒಂದೇ ಸತಿ ಕ್ಯಾಚ್ ಹಿಡಿದ್ಬಿಡ್ತು. ನೋಡಿ ಆ ಕಡೆ ಹೋಗಿ ತಿಂತಾ ಇದೆ. ನನ್ನ ಮಗಳು ಕ್ಯಾಪ್ಚರ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಅದೊಂದು 10 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ.
ಇವಾಗ ಮತ್ತೆ ಇನ್ನೊಂದು ಮಂಕಿನೂ ಕೇಳ್ತಾ ಇತ್ತು, ಅಂದರೆ ನೋಡ್ತಾ ಇತ್ತು, ಅದಕ್ಕೆ ಅದಕ್ಕೂ ಒಂದು ಕೊಟ್ಬಿಟ್ಟು ಅಲ್ಲಿಂದ ಪಾಸ್ ಆದ್ವಿ. ಆಡಬೇಕು ಇದರಲ್ಲಿ ಮೋಸ್ಟ್ಲಿ ಫಾಲ್ಸ್ ಅಲ್ಲಿ ಆಡೋಕ್ಕಾಗಲ್ಲ ಅನಿಸುತ್ತೆ. ಫಾಲ್ಸ್ ಅಲ್ಲೆಲ್ಲ ಆಡೋಕ್ಕಾಗಲ್ಲ. ನೋಡಿ ಫೈನಲಿ ಫಾಲ್ಸಿಗೆ ರೀಚ್ ಆದ್ವಿ. ಇದೇ ಆ ಫಾಲ್ಸು. ದೂರದಿಂದ ನೋಡಿದ್ರು ಅಷ್ಟು ಸೂಪರಾಗಿ ಕಾಣಿಸ್ತಿತ್ತು, ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅದು ಹರಿತಾ ಇರೋದು ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಅಷ್ಟು ದೊಡ್ಡ ದೊಡ್ಡ ಬೆಟ್ಟ. ಹಬ್ಬ ನೋಡೋದಕ್ಕೆ ನಿಜವಾಗ್ಲೂ ಖುಷಿಯಾಗಿತ್ತು. ಎಷ್ಟು ದೂರದಿಂದ ನೋಡ್ತಾ ಇದ್ದೀವಿ ನೋಡಿ. ಅಲ್ಲಿ ಒಂದು ಸಂದಿನಲ್ಲಿ, ಅಂದರೆ ಎರಡು ಆ ಬೆಟ್ಟಗಳ ಮಧ್ಯದಲ್ಲಿ ಆ ಥರ ಫಾಲ್ಸ್ ಬರ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿತ್ತು. ಅಂದರೆ ಏನು ಹೇಳಬೇಕಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿದೆ ಲೊಕೇಶನ್ ಮಾತ್ರ. ಇರು ಒಂದು ನಿಮಿಷ, ಒಂದೇ ಒಂದು ನಿಮಿಷ. ಇಲ್ಲಿಲ್ಲ ಆ ಫಾಲ್ಸ್ ನೋಡು, ಸೈಲೆಂಟಾಗಿ ಇದಾಗ್ತಾ ಇದೆ. ವಾಶ್ರೂಮ್ಗೆ ಹೋಗ್ಬೇಕಮ್ಮ? ಸೂಸು ಮಾಡ್ತೀಯಾ? ಸರಿ, ಇಲ್ಲಿ ಮಾಡ್ತೀಯಾ? ನಾನು ಮಾಡಬೇಕು. ನೋಡಿ ಇವಾಗ ಡಾಲ್ಫಿನ್ಸ್ ನೋಸ್ ನೋಡೋಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಫಾಲ್ಸ್ ನೋಡಿದ್ವಲ್ಲ, ಸೇಮ್ ಅಲ್ಲಿ ಹಾಗೆ ಕಾಣಿಸೋದಿಲ್ಲ ಇದೂ. ಬಟ್ ಏನಂದರೆ ಸ್ವಲ್ಪ ಅದು ಡಾಲ್ಫಿನ್ದು ಮೂಗಿರತ್ತಲ್ಲ, ಆ ಥರ ಕಾಣಿಸುತ್ತೆ ಅಷ್ಟೇ ಈ ಕಡೆಯಿಂದ ನೋಡಿದ್ರೆ. ಏಯ್ ಸುಮ್ಮನಿರೋ. ಬಂತು ಇಲ್ಲೂ ಇದೆಯಲ್ಲ. ನೋಡಿ ಇಲ್ಲಿ ಜನಗಳು ನಿಂತಿದ್ದಾರಲ್ವ, ಈ ಗ್ರೀನ್ ಕಾಂಪೌಂಡ್ ಥರ ಇದೆಯಲ್ಲ ಅಲ್ಲಿ, ಅದು ಡಾಲ್ಫಿನ್ ನೋಸ್ ಅಂತೆ. ಅಂದರೆ ಡಾಲ್ಫಿನ್ ಶೇಪಲ್ಲಿ ಮಾಡಿದಾರಂತೆ. ಅಲ್ಲೋಗಿ ನಿಂತ್ಕೊಂಡು ತುದಿನಲ್ಲಿ ನೋಡೋದು ಬೆಟ್ಟಗಳನ್ನ. ನೋಡಿ ಇವಾಗ ಕೆಳಗೆ ಇಳ್ಕೊಂಬಂದ್ವಿ. ಇಲ್ಲಿ ತುದಿನಲ್ಲಿ ಅದೇ ಡಾಲ್ಫಿನ್ ನೋಸ್ ಆ ಕಾಂಪೌಂಡ್ ಕಟ್ಟಿದ್ರು ನೋಡಿ, ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇವಾಗಲೂ ಹಾಗೆ ಅಲ್ಲಿ ಫಾಲ್ಸ್ ಕಾಣಿಸುತ್ತೆ, ಮತ್ತು ಫುಲ್ ಸರೌಂಡಿಂಗ್ಸ್, ಅಂದರೆ ತುಂಬ ತುದಿಗೆ ಹೋಗಿ ನೋಡಿದ ಥರ ಒಂದು ಫೀಲು. ಬಟ್ ದೂರ ನಿಂತ್ಕೊಂಡ್ರು ಹೀಗೆ ಕಾಣಿಸುತ್ತೆ, ಅಂದರೆ ಅಷ್ಟು ದೊಡ್ಡ ಬೆಟ್ಟಗಳು. ಸೊ ಹಾಗಾಗಿ ಚೆನ್ನಾಗಿತ್ತು. ಇವ್ನು ನೋಡಿ ತರಲೆ. ನೋಡಿ ಇಲ್ಲಿ ಸುತ್ತಮುತ್ತ ಒಂದು ಮನೆ ಆಗಲಿ, ಒಂದು ಗೆಸ್ಟ್ ಹೌಸು, ಆ ಥರದ್ದು ಏನೂ ಇಲ್ಲ. ಅಷ್ಟು ಫುಲ್ಲು ಬೆಟ್ಟನೇ. ಅಲ್ಲಿ ಯಾರೂ ಹೋಗೋಕ್ಕೂ ಆಗಲ್ಲ, ಬರೋಕ್ಕೂ ಆಗಲ್ಲ. ಹಾಗೆ ಫುಲ್ಲು ಬೆಟ್ಟ ಬೆಟ್ಟ ಬೆಟ್ಟ, ದೊಡ್ಡ ಬೆಟ್ಟಗಳು. ಯೂಶಲಿ ಈ ಫಾಲ್ಸ್ ಎಲ್ಲ ಇರೋ ಕಡೆ ಜನ ಎಲ್ಲ ಹೋಗಿ ಆ ಫಾಲ್ಸ್ ಹತ್ರದಿಂದ ನೋಡಿ ಆ ನೀರೆಲ್ಲ ಆಟ ಆಡ್ಕೊಂಡು ಬರ್ತಾರಲ್ವ. ಇಲ್ಲಿ ಹಾಗೇನಿಲ್ಲ, ಅದ್ರ ಪಾಡಿಗೆ ಅದು ಫಾಲ್ಸ್ ಎಲ್ಲೋ ದೂರದಲ್ಲಿದೆ. ಅಲ್ಲಿ ಯಾರೂ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಸುಮ್ಮನೆ ದೂರದಿಂದ ನೋಡಿಕೊಂಡು ಖುಷಿ ಪಡಬೇಕಷ್ಟೆ. ಅಂದರೆ ನೇಚರ್ ಇಷ್ಟು ಚೆನ್ನಾಗಿದೆ, ನೇಚರು ಎಷ್ಟು ಸೂಪರಾಗಿದೆ ನೋಡಿ. ಅಷ್ಟಷ್ಟು ದೂರದವರೆಗೂ ನಾವು ನೋಡ್ಬೋದು ಅಷ್ಟೇ. ಹಾಗಾಗಿ ಆ ಫಾಲ್ಸ್ ಅದ್ರ ಪಾಡಿಗೆ ಅದು ಸೈಲೆಂಟಾಗಿ ಹರ್ಕೊಂಡು ಹೋಗ್ತಾ ಇದೆ. ಅದೊಂಥರ ಫೀಲು. ಅಂದರೆ ದೂರದಿಂದ ನೋಡಿದ್ರೂ ಅಷ್ಟು ಖುಷಿ ಕೊಡುತ್ತೆ. ಮತ್ತು ಮಕ್ಳಿಗೂ ಅಷ್ಟೇ ಒಂಥರ ಸೈಲೆಂಟ್ ಅಲ್ಲಿದ್ದಿದ್ದು. ಎಲ್ಲರೂ ಬೇರೆ ಬಂದಿರೋರೆಲ್ಲ ಮಾತಾಡೋದು ಸ್ಟಾಪ್ ಮಾಡಿದ್ರೆ ನಿಜವಾಗ್ಲೂ ನಮಗೆ ಫುಲ್ ಸೈಲೆಂಟಾಗಿರೋದು, ಯಾವುದೋ ಲೋಕದಲ್ಲಿ ಇದ್ದೀವಿ ಅನ್ನೋ ಥರ ಫೀಲ್ ಕೊಡುತ್ತೆ. ಒಳ್ಳೆ ಸ್ಪಾಟ್ ಮಾತ್ರ, ತುಂಬ ಚೆನ್ನಾಗಿತ್ತು ಲೊಕೇಶನ್. ಅಲ್ಲಿಂದ ಇವಾಗ ಕರ್ನಾಟಕ ಗೆಸ್ಟ್ ಹೌಸ್ ಅಂತ ಇದೆ ಊಟಿನಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಅವರು ಗೆಸ್ಟ್ ಹೌಸ್ ಥರ ಮಾಡಿದ್ದಾರೆ. ಅಂದರೆ ನೀವು ರೂಮ್ಸ್ನ ಬುಕ್ ಮಾಡಿಕೊಂಡು ಊಟಿಗೆ ಹೋದಾಗ ಅಲ್ಲಿ ಸ್ಟೇ ಮಾಡ್ಬೋದು. ಬಟ್ 2-3 ತಿಂಗಳು ಮುಂಚೆನೇ, ಅಥವಾ ಅಟ್ಲೀಸ್ಟ್ 1 ತಿಂಗಳು ಮುಂಚೆ ಆದರೂ ನೀವು ಬುಕ್ ಮಾಡಬೇಕು. ಯಾಕಂದರೆ ಇಲ್ಲಿ ರೂಮ್ಸ್ ತುಂಬ ಬೇಗ ಬುಕ್ ಆಗಿಬಿಡತ್ತೆ. ಆ ಗೆಸ್ಟ್ ಹೌಸ್ದು ವ್ಯೂ ಇದು. ಅಂದರೆ ಗೆಸ್ಟ್ ಹೌಸಲ್ಲಿ ಬಂದು ಸ್ಟೇ ಮಾಡೋರಿಗೆ ಇದು ಒಂದು ಟೈಮ್ ಪಾಸ್, ಅಥವಾ ಏನಂತಾರೆ, ಒಂದು ಒಳ್ಳೆ ಲೊಕೇಶನ್ ಇರಲಿ ಅಂತ ಇಷ್ಟು ದೊಡ್ಡ
ಪಾರ್ಕ್ ಥರ ಮಾಡಿದ್ದಾರೆ. ನಾವು ಮದುವೆ ಆದಾಗ ಹೊಸದ್ರಲ್ಲಿ ನಾವು ಇಲ್ಲಿ ಬಂದಿದ್ವಿ. ಸ್ಟಾರ್ಟಿಂಗಲ್ಲಿ ಮದುವೆ ಆಗಿ ಒಂದು 2 ವೀಕ್ಸ್ಗೆ ಏನೋ ಅನಿಸುತ್ತೆ ಇಲ್ಲಿಗೆ ಬಂದಿದ್ವಿ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಬಂದ್ವಿ. ಹೆಂಗಿದೆ ನೋಡಿ ಶಾನು, ಹೆಂಗಾದ್ರೂ ಹೋಗ್ಬೋದು. ಹಿಂಗೆ ಹಿಂಗೆ ಹೋಗ್ಬೇಕಿತ್ತು. ಸೂಪರ್ ಆಯ್ತು. ಘಮ ಘಮ ಅಲ್ಲ. ನೋಡಿ ಹೆಂಗಿದೆ ಲೊಕೇಶನ್ನು. ಇದೇ ಒಂದು ಟೂರಿಸ್ಟ್ ಸ್ಪಾಟ್ ಥರ ಇದೆ, ಅಷ್ಟು ಚೆನ್ನಾಗಿದೆ ಇಲ್ಲಿ, ಸಕ್ಕದಾಗಿದೆ. ಆ್ಯಕ್ಚುಲಿ ಇಲ್ಲಿ ನಾವು ಬಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲನೂ ನೆನ್ಪು ಮಾಡ್ಕೊಳ್ತಾ ಇಲ್ಲಿ ನಾನು ನನ್ನ ಮಗಳು ಒಂದು ರೀಲ್ಸ್ ಮಾಡಿದ್ವಿ. ಸೊ ಆ ರೀಲ್ಸ್ ನೀವು ನೋಡಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ನಿಷ್ಕಾವಿ ಗೌಡ ಅನ್ನೋದನ್ನು ಫಾಲೋ ಮಾಡಿ ನಿಮ್ಗೆ ಆ ರೀಲ್ಸ್ ನೋಡ್ಬೋದು. ಮತ್ತು ಅಲ್ಲಿಂದ ಹೊರಟೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ರೂಮ್ ಬುಕ್ ಮಾಡಿಕೊಂಡು ಸ್ಟೇ ಮಾಡೋಣ, ಮಲ್ಕೊಳ್ಳೋಣ ಅಂದ್ಬಿಟ್ಟು ರೂಮ್ ಸರ್ಚ್ ಮಾಡೋಕ್ಕೆ ಹೋಗಿದ್ರು ನನ್ನ ಹಸ್ಬೆಂಡು. ಅಷ್ಟರಲ್ಲಿ ಇವ್ನು ನೋಡಿ, ನಾವು ಊಟಿ ಚಾಕ್ಲೇಟ್ ತೊಗೊಂಡಿದ್ವಿ. ಆ ಚಾಕ್ಲೇಟ್ಸ್ ಎಲ್ಲ ಎಷ್ಟೊಂದು ತಿನ್ಕೊಂಡು ಬಾಯಿನಲ್ಲಿ ಚಾಕ್ಲೇಟ್ನ ಹೆಂಗೆ ಇಟ್ಕೊಂಡಿದ್ದಾನೆ ನೋಡಿ, ತರಲೆ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಹೇಗೆ ಅನಿಸ್ತು ಅಂತ ಹೇಳಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ನಿಮಗೆ ಸಾಕಷ್ಟು ವಿಡಿಯೋಸ್ ನೋಡೋಕ್ಕೆ ಸಿಗುತ್ತೆ. ಅಂಟಿಲ್ ದೆನ್ ಸಿ ಯು, ಬಾಯ್.